ನಮಸ್ತೆ ನನ್ನ ಎಲ್ಲ ಕನ್ನಡಿಗರಿಗೆ. ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ವಿಡಿಯೋ ಪೂರ್ತಿ ನೋಡೋಕ್ಕೂ ಮುಂಚೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ತುಂಬ ವೆದರ್ ಕೂಡ ಚೆನ್ನಾಗಿತ್ತು. ಹಂಗೇ ದೇವರಿಗೆ 2 ಗಂಧ ಕಡ್ಡಿ ಹಚ್ಬಿಟ್ಟು ಹಂಗೇ ಕರ್ಪೂರ ಹಚ್ಚೋಣ ಅಂತ ಅಂದ್ಬಿಟ್ಟು ಅಲ್ಲಿ ವಾಯ್ಸು ಮಾತಾಡೋಕ್ಕೆ ನನಗೆ ಸ್ವಲ್ಪ ಮುಜುಗರ ಆಯ್ತಿತ್ತು. ಅದಕ್ಕೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಜನರ ಮಧ್ಯೆ. ಅದಕ್ಕೇ ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಅಲ್ಲಿ ಗಜಿಬಿಜಿ ಮಾಡಿ ಮಾತಾಡೋದ್ರಿಂದ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬೋದು ಅಂತ ನಾವು ಮಾತಾಡಿಲ್ಲ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಬ್ಬರು ಕೂಡ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಎಲ್ಲರೂ ತೆಂಗಿನಕಾಯಿಲಿ ಸುತ್ತನೂ ಈಡ್ಕಾಯಿ ಮಾಡಿಕೊಂಡು ಹೊಡೆದ್ರು. ಅಲ್ಲಿ ನಾನು ಪೂಜೆ ಮಾಡೋದು ವೀಡಿಯೋ ಮಾಡ್ತಾವ್ರೆ ಅಂತಂದರೆ ಅವಮ್ಮ ಕಾಯಿ ಎತ್ಕೊಳ್ಳೋದು ವೀಡಿಯೋ ಮಾಡ್ತಾಯಿದ್ರು ನಿಂತ್ಕೊಂಡು. ನಾವು ಅಮ್ಮ ಕಾಯಿ ಎತ್ಕೊತಿದ್ದು ವೀಡಿಯೋ ಮಾಡ್ತಿರ್ಲಿಲ್ಲ. ನಾನು ಗಂಧ ಕಡೆ ಪೂಜೆ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಎಡದಾಗಲಿ ಇಟ್ಕೊಂಡಿದ್ದೆ. ಅದರಿಂದಾಗಿ ಆ ರೀತಿ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡ್ತು ಅಷ್ಟೇ. ಇಬ್ರದ್ದು ಆಮೇಲೆ ಮಾಮೂಲಿ ಕರ್ಪೂರ ಎಲ್ಲನೂ ಹಾಕಿ ಗಂಧಕಡ್ಡಿ ಹಚ್ಬಿಟ್ಟು ಹೋದ್ವಿ. ಈಡ್ಗಾಯಿ ಹೊಡಿ ಅಂತ ಎಷ್ಟು ಹೇಳಿದ್ರು ಬೇಡ ಅಲ್ಲೇ ಹೊಡಿಯೋಣ ಅಂತ ಅಂದ್ಬಿಟ್ಟು ಅಂದರು. ಆಮೇಲೆ ನಾನು ಅರಿಶಿನ ಕುಂಕುಮ ಹಾಕ್ಕೊಂಡು ಒಳಕ್ಕೆ ಹೋದ್ವಿ. ನಮ್ಮನೆಯವರಂತೂ ಇವತ್ತು ಪೂರ್ತಿ ಕ್ಯಾಮ್ರಾಮನ್ನೇ ಆಗಿಬಿಟ್ಟಿದ್ರು ನನಗೆ. ನಾನಂತೂ ವೀಡಿಯೋ ಮಾಡೋಕ್ಕೆಲ್ಲ ಹೋಗಿಲ್ಲಪ್ಪ, ಜೊತೆಗೆ ಜಾಸ್ತಿ ಅವರೇ ವೀಡಿಯೋ ಮಾಡಿದ್ರು. ನಾನು ಪೂಜೆ ಸಾಮಾನು ಹಿಡ್ಕೊಂಡು ಹಂಗೇ ನಡ್ಕೊಂಡು ಬಂದ್ವಿ. ಹಾಗೆ ಮೆಟ್ಲತ್ಕೊಂಡು ಮುಂದೆ ಸಾಗ್ತು. ಹಾಗೆ ಹೋಯ್ತಾ ಏನು ಹೋಯ್ತಾ ಇನ್ನೇನು ಮೆಟ್ಲತ್ಕೊಂಡು ದೇವಸ್ಥಾನದ ಎಂಟ್ರೆನ್ಸ್ಗೆ ಹೋದೋ. ಆ ಫೋನ್ ಹಿಡ್ಕೊಂಡು ಕರೆಕ್ಟಾಗಿ ಹೊಸ್ಲುಗೂ ಕೂಡ ಸಣ್ಣ ಮಾಡಿಲ್ಲ ನಮ್ಮ ಮನೆಯವರು. ಯಾವಾಗೂ ಅಷ್ಟೇ, ನೀವಾದರೂ ಅಷ್ಟೇ ದೇವಸ್ಥಾನ ಬಾಗಿಲನ್ನ ಹಸ್ತಪೂರ್ತಿ ಮಡಗಿ ನೀವು ಸಣ್ಣ ಮಾಡ್ಕೊಳ್ಳಿ. ಯಾವತ್ತೇ ಆದರೂ ಅಷ್ಟೇ ಹಸ್ತಪೂರ್ತಿ ಮಡಗೋದ್ರಿಂದ ನಾವು ಮಾಡೋ ಕೆಲಸ ಪೂರ್ತಿ ಆಗುತ್ತಂತೆ. ಅರ್ಧ ಕೈ ಇಟ್ಟರೆ ಅದು ಅರ್ಧಂಬರ್ಧ ಆಗುತ್ತಂತೆ. ಆಮೇಲೆ ಎಂಟ್ರೀಸಲ್ಲಿ ನಮ್ಮದು ಚಿಕ್ಕ ಬಸವಪ್ಪ ಇಟ್ಟಿದ್ದಾರೆ ಶಿಲೆನ. ಬಸವಪ್ಪನಿಗೂ ಕೂಡ ಕೈ ಮುಕ್ಕೊಂಡು ಹೋದ್ವಿ ಹೆಂಗೇನೆ ಮುಂದಕ್ಕೆ. ಹಾಗೆ ಮುಂದೆ ಹೋಯ್ತಾ ಬಸವಪ್ಪ ನೋಡಿಕೊಂಡು ಹಂಗೆ ದೇವ್ರ ದರ್ಶನ ಮಾಡೋಣ ಅಂತ ಮುಂದಕ್ಕೆ ಹೋದೋ. ಸ್ವಲ್ಪ ಜನ ಇದ್ರು, ಹಂಗಿದ್ರು ಅಮಾವಾಸ್ಯೆಯಿಂದ ಜಾಸ್ತಿ ರಶ್ ಇರಬೇಕಿತ್ತು. ಆದರೆ ಅಂದರೆ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿದ್ರು. ನಾವು ಹೋಗಿದ್ದಿದ್ದೆ ಮಧ್ಯಾಹ್ನ. ಅಷ್ಟೊಂದು ರಶ್ ಇರಲಿಲ್ಲ, ನಮಗೂ ಉಪಯೋಗ ಆಗ್ತು. ನೋಡಿ, ಇದೇ ನಮ್ಮ ಮನೆ ದೇವರು ಕಾಲಭೈರೇಶ್ವರ. ಏನೇ ಆದರೂ ತೊಂದರೆ ಆದರೂ ಫಸ್ಟ್ ಬರೋದೇ ಇವನ ಹತ್ರ. ನಾವು ಇದೇನೋ ಇಲ್ಲಿಗೆ ಹೋದ್ರೆ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಆದಷ್ಟು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯ್ತದೆ ಇಲ್ಲಿ ಹೋದಷ್ಟು. ನೆಕ್ಸ್ಟು ಹಾಗೆ ಹೋಗ್ತಾ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಬಂದ್ವಿ. ಇನ್ನೂ ದೇವಸ್ಥಾನಗಳು ಅಂದರೆ ಸುತ್ತಮುತ್ತ ಬಾಗಿಲಲ್ಲಿ ಇರೋ ದೇವಸ್ಥಾನಗಳನ್ನೆಲ್ಲನೂ ಸಣ್ಣ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊರಟ್ವಿ. ದರ್ಶನ ಆದಮೇಲೆ ಫಸ್ಟ್ ಹೋಗಿದ್ದು ನಾವು ಕಾಳಿಕಾದೇವಿ ದೇವಸ್ಥಾನಕ್ಕೆ. ಅಂದರೆ ದೇವಸ್ಥಾನ ಪಕ್ಕದಲ್ಲೇ ಇರೋದು, ಗುಡಿ ಪಕ್ಕದಲ್ಲೇನೆ, ಸಣ್ಣ ಪುಟ್ಟ ಗುಡಿ ಪಕ್ಕದಲ್ಲೇ ನಮ್ಮ ಮೇನ್ ದೇವ್ರು ಏನೈತೆ ಅದ್ರ ಅಕ್ಕಪಕ್ಕನೇ ಎಲ್ಲ ಗುಡಿಗಳು ಇರೋದು. ಅದಾದ್ಮೇಲೆ ನಮ್ಮ ವಿಘ್ನೇಶ್ವರನ ದೇವಸ್ಥಾನ ಕಡೆಗೆ ಬಂದ್ವಿ. ಅಂದ್ರೆ ದೇವಸ್ಥಾನ ಅಂತಂದ್ರೆ ಗುಡಿ ಹತ್ರ ಬಂದ್ವಿ. ಪಕ್ಕದಲ್ಲಿ ವಿಘ್ನೇಶ್ವರನ ದೇವಸ್ಥಾನ ಐತೆ. ಬಲಗಡೆ ವಿಘ್ನೇಶ್ವರ, ಎಡದಗಡೆ ಸುಬ್ರಹ್ಮಣ್ಯೇಶ್ವರ ಇರೋದು. ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಂಗೆ ನೋಡಿಕೊಂಡು ನಮ್ಮ ಮಳೆ ನೆನಪುಗಳನ್ನೆಲ್ಲ ನಾವು ಮತ್ತೆ ನೆನಪು ಮಾಡಿಕೊಂಡು ಮುಂದೆ ಹೊಂಟೋಗು ಬಿಟ್ಬಿಟ್ಟು ನಾನು ಮುಂದೆ ಹೋಯ್ತಿದ್ದೆ. ಅದಕ್ಕೆ ನಮ್ಮ ಮನೆಯವರು ನನ್ನ ಬಿಟ್ಬಿಟ್ಟು ಹೊಂಟೋಗು ಅಂತ ಅಂತಿದ್ರು. ಹಂಗೆ ವಿಘ್ನೇಶ್ವರನ ಮಂಗಳಾರತಿ ಸಣ್ಣ ಮಾಡಿಕೊಂಡು ಒಂದು 4 ಬಸ್ಕಿ ಹೊಡೆದ್ಬಿಟ್ಟು ಆಮೇಲೆ ಬಂದ್ವಿ ಈಚೆಗೆ. ನಮ್ಮ ಮನೆಯವರಂತೂ ಕ್ಯಾಮ್ರಾ ಹಿಡ್ದಂಗೆ ಹಿಡ್ದಿದ್ರು ಇವತ್ತೆಲ್ಲನೂ ಪಪ್ಪಚ್ಚೆ. ಇನ್ನೇನು ಮತ್ತೆ ಇವ್ರು ಕ್ಯಾಮ್ರಾ ಹಿಡ್ಕೊಬಿಡು ನೀನು, ನಾನು ಓಡಾಡ್ತೀನಿ ಅಂದರೆ ಇನ್ನೇನು ಮಾಡ್ಬೋದು. ಇದೆ ಅಲ್ವಾ ಮೊದಲು ಕುಂತ್ಕೊ ವಿಡಿಯೋ ಮಾಡ್ತಿದ್ದು ಜಾಗ. ಇದೇ ಸ್ಪಾಟ್ ನಾವು ಮೊದಲು ವಿಡಿಯೋ ಮಾಡ್ತಿದ್ದಿದ್ದು. ಈ ಸ್ಪಾಟಲ್ಲಿ ಇಲ್ಲ, ಈ ಸ್ಪಾಟಲ್ಲಿ ಎಲ್ಲ ಇಲ್ಲಿ ಅವರು ನಾವು ಮೀಟ್ ಆಗಿದ್ದು. ಆಮೇಲೆ ವಿಡಿಯೋ ಮಾಡೋ ಪ್ಲೇಸ್ನೆಲ್ಲನೂ ನೋಡಿಕೊಂಡು ಮತ್ತೆ ನಾವು ಹಳೆ ನೆನಪು ಮಾಡ್ಕೊತಿದ್ವಿ. ಹಾಗೆ ಮುಂದೆ ಹೋಯ್ತಾ ಇಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲೂ ಕೈ ಮುಕ್ಕೊಂಡು ಸಣ್ಣ ಮಾಡ್ಕೊಂಡು ಬಂದ್ವಿ. ಅಂದರೆ ಸುಬ್ರಹ್ಮಣ್ಯನಿಗೆ ಅಷ್ಟಾಗೇನು ಅಲಂಕಾರ ಮಾಡಿರಲಿಲ್ಲ. ಹಂಗೇನೇ ನೋಡಿಕೊಂಡು ಕೈ ಮುಕ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಮೇಲ್ಗಡೆ
ಹಂಗೇನೆ ನಮ್ಮ ಮನೆ ಹೆಣ್ದೇವ್ರು ಏಳೂರಮ್ಮನ ಗುಡಿಗೂ ಕೂಡ ಹೋಗ್ತಿದ್ವಿ ಹಿಂಗೆ ನಡ್ಕೊಂಡು. ಹಾಗೆ ಹೋಗ್ತಾ ಹೋಗ್ತಾ ಗುಡಿ ಹತ್ರ ಹೋದು. ಅಂದರೆ ಸ್ವಲ್ಪ ಗಂಡಸರು ನಿಂತಿದ್ರು, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ವಿ ಗುಡಿ ಹತ್ರಕ್ಕೆ. ಆಮೇಲೆ ಹೋಗಾದ್ಮೇಲೆ ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ಹಂಗೆ ವಾಪಸ್ಸು ರಿಟರ್ನ್ ಹೊರಟು. ಎಲ್ಲಿಗಪ್ಪ ಅಂತಂದರೆ ಹಂಗೆ ನಡ್ಕೊಂಡು ನವಗ್ರಹ ಸುತ್ತಣ ಅಂತಂದ್ಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ. ನಮ್ಮ ಮನೆಯವರು ನವಗ್ರಹ ಎಲ್ಲ ಸುತ್ತಕ್ಕೆ ಬರಲ್ಲ, ನಾನೇ ಹೋಗಬೇಕು, ನಾನೇ ಸುತ್ತಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಆ ನವಗ್ರಹಕ್ಕೆ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತು. ಮಾತಾಡಿದಕ್ಕೆ ದೇವಸ್ಥಾನದಲ್ಲಿ ಸದ್ದಿಲ್ಲ, ಇಲ್ಲೆಲ್ಲ ಹಂಗೆ ಮಾತಾಡಬಾರ್ದು. ಕೂತಿದ್ದೆದ್ದಾದಮೇಲೆ ಸ್ವಲ್ಪ ಹೊತ್ತು ಆಮೇಲೆ ನವಗ್ರಹ ಸುತ್ತಣ ಅಂತ ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಿದ್ವಿ. ಆಗಲೇ ಅಲ್ಲಿಬ್ಬರು ನವಗ್ರಹನ ಪ್ರದಕ್ಷಿಣೆ ಆಗ್ತಿದ್ರು. ಅದಕ್ಕೇ ನಮ್ಮ ಮನೆಯವ್ರು ಬರಲ್ಲ ಅಂತಂದ್ರಲ್ಲ, ನನಗೆ ನವಗ್ರಹ ಸುತ್ತಿ ಎಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ನೀನೇ ಹೋಗು ಅಂತಂದೆ. ಅದಕ್ಕೆ ಆಯಿತು, ನೀ ಬರ್ದೋದ್ರೆ ನಾನು ಹೋಗಿ ಸುತ್ಕೊ ಬರ್ತೀನಿ ಅಂತ ಅಂದ್ಬಿಟ್ಲು. ಅವಳು ಹೊರಟಾದ್ಮೇಲೆ ಹಾಗೆ ಸುತ್ತ ಒಂದು ನಮ್ಮ ದೇವಸ್ಥಾನನ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ವೆದರ್ ಮಾತ್ರ ಮಸ್ತಾಗಿತ್ತು, ಇದೇನೋ ಒಂಥರ ತಂಪು ವಾತಾವರಣ. ದೇವಸ್ಥಾನ ಒಳ್ಳೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿತ್ತು. ಹಾಗೆ ನಿಂತ್ಕೊಂಡು ಅವಳು ಬರೋದನ್ನ ವೇಟ್ ಮಾಡ್ತಾಯಿದ್ದೆ. ಎಲ್ಲ ನವಗ್ರಹ ಸುತ್ತಕೊಂಡು ಆಮೇಲೆ ಈಚೆಗೆ ಬಂದು ದೇವ್ರ ಹತ್ರ ಮಾತ್ರ ಚೆನ್ನಾಗಿ ಪೂಜೆ ಹೊಡ್ಕೊಂಡೆಲ್ಲ ಬೇಡ್ಕೊತಾಳೆ, ಅದರಲ್ಲೇನಿಲ್ಲ. ನಾಲ್ಕು ಪೂಜೆ ಬೇಡ್ಕೊಳ್ಳಿ, ನನ್ನ ಗಂಡ ಚೆನ್ನಾಗಿರಲಿ ಅನ್ನೋತ್ತ ಮಾಡುತ್ತಪ್ಪ ದೇವ್ರ ಪ್ರದಕ್ಷಿಣೆನ. ಎಲ್ಲನೂ ಬರೀ ಇದೇ ರೀತಿ ಮಾತಾಡ್ತಾನೆ ಯಾವಾಗ್ಲೂ. ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ ಅಷ್ಟೇ. ಅದರಿಂದಾಗಿ ನಾನು ಯಾವಾಗಲೂ ದೇವ್ರನ್ನ ಬೇಡ್ಕೊತಾನೆ ಇರ್ತೀನಿ. ದೇವರು ಇವನನ್ನ ನಮ್ಮ ಮನೆಯವ್ರನ್ನ ಚೆನ್ನಾಗಿ ಇಟ್ಟಲ್ಲಿ ಆರೋಗ್ಯ ಭಾಗ್ಯ ಕೊಟ್ಕೊಂಡು ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಲ್ಲಿಂದ ನಾವು ಚನ್ನಸ್ವಾಮೀಜಿ ಅವರ ಸ್ವಾಮೀಜಿ ಅಲ್ಲ, ಚೆನ್ನಪ್ಪಾಜಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಂಗಳಾರತಿ ತಗೋತಿದ್ವಿ. ಅದಕ್ಕೇ ಅಲ್ಲಿ ಕೆಳಗಡೆಗೆ ಇಟ್ಕೊಂಡಿದ್ದು ವಿಡಿಯೋ. ಆಮೇಲೆ ಮಂಗಳಾರತಿ ತಗೊಂಡ ಮೇಲೆ ಕ್ಯಾಮ್ರಾನ ಮ್ಯಾಕೆತ್ತರು, ಐನೋರು ಈಚೆಗಡೆನೆ ನಿಂತಿದ್ರು. ಆಮೇಲೆ ಹಂಗೆ ಝೂಮ್ ಹಾಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಇವರು ಚೆನ್ನಾಗಿ ಪೂಸಿ ಹೊಡಿತಾರೆ ಅಂದಂಗೆ ಏನಿಲ್ಲಪ್ಪ. ಅಮಾವಾಸ್ಯೆ ದಿನದಲ್ಲಿ ನಮ್ಮ ಭೈರಪ್ಪನಿಗೆ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಈ ರೀತಿ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಬೆಳಗಿನ ಜಾವನೇ ಮಾಡಿರ್ತಾರೆ. ಆಮೇಲೆ ಕೆಲವೊಬ್ಬರು ಮಧ್ಯಾಹ್ನದೊತ್ತು ಇಲ್ಲ ಸಾಯಂಕಾಲದೊತ್ತು ಮುಸ್ಸಂಜೆ ಟೈಮ್ ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅಂದರೆ ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ. ಇದು ನಮ್ಮ ಹಳೆ ಭೈರಪ್ಪನ ಶಿಲೆಗಳಿವೆಲ್ಲ ಪೂರ್ತಿ. ಹಾಗೆ ಅಂಗಡಿಗೆ ಹೋಗಿ ಹಾರ ತಗೊಂಡು ಚಿಲ್ಲರೆ ಇಸ್ಕೊಂಡು ಬಂದೆ. ಚಿಲ್ಲರೆ ಇಸ್ಕೊಂಡು ನಾನು ಬಂದು ಅವಳ ಕೈಲಿ ದುಡ್ಡು ಕೊಟ್ಟೆ. ಅವಳು ಸ್ವಲ್ಪ ಭಿಕ್ಷುಕರಿಗೆ ಸ್ವಲ್ಪ ಅಲ್ಲಿಂದನೇ ಕೇಳಕ್ಕೆ ಬಂದ್ಬಿಡ್ತಾಳೆ, ನಂಗೆ ಚಿಲ್ಲರೆ ಕಾಸು ಅಂತ. ಅದರಿಂದಾಗಿ ಚಿಲ್ಲರೆ ಇರಲಿಲ್ಲ. ಚಿಲ್ಲರೆ ಮುಗಿಸ್ಕೊಬಂದು ಅವಳು ಕೈ ಕೊಟ್ಟಮೇಲೆ ಅವಳು ಅವ್ರ ಹತ್ರನೇ ಚಿಲ್ಲರೆ ಇಸ್ಕೊಂಡು ಎಲ್ಲ ತೊಗೊಂಡಿದ್ರು ಎಲ್ಲರಿಗೂ. ಅದೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಕೊಟ್ಬಿಟ್ಟು, ಇನ್ನೊಂದೇನು ಅಂತಂದರೆ ನನ್ನ ಹತ್ರ ಚಿಲ್ಲರೆ ಎಲ್ಲ ಬಾ ಅಂತಂದರೆ ಈ ಚಿಲ್ಲರೆ ಇಸ್ಕೊಬರೋ ಗಂಟ ನಾನು ಜಾಗ ಬಿಟ್ಟು ಬರೋದೇ ಇಲ್ಲ ಅಂತ ನಿಂತಿರ್ತಾಳೆ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಈಡ್ಗಾಯಿ ಹೊಡಿ ಅಂತಂದರೆ ನಮ್ಮ ಮನೆಯವರು ದೇವಸ್ಥಾನದಿಂದ ಪ್ರದಕ್ಷಿಣೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ನಮ್ಮ ಮನೆಯವರು ಈಡ್ಗಾಯಿ ಹೊಡಿತಾರೆ. ಪ್ರಪಂಚದಲ್ಲಿ ಇಂಥವ್ರು ಒಬ್ಬರೇ ಅಂತ ಅನಿಸುತ್ತೆ. ಅಂಥವ್ರಿದ್ರೆ ಕಮೆಂಟ್ ಮಾಡಿ ಎಲ್ಲರೂ. ದೇವಸ್ಥಾನದಲ್ಲಿ ಬಸಪ್ಪ ಇರಲಿಲ್ಲ, ಅದಕ್ಕೆ ಅವ್ರು ಇರೋ ಜಾಗಕ್ಕೆ ನಾವು ಹುಡ್ಕೊಂಡು ಹೋಗೋಂಗಾಗದೆ. ಇದರಲ್ಲೇ ನಮ್ಮ ಬಸವಪ್ಪ ಓಡಾಡೋದು. ಇದೇ ನಮ್ಮ ಬಸವಪ್ಪನ ರಥ. ಕೆಲಸಲ್ಲ ಮಾತಾಡೋದು ಮೈಕ್ ಹಾಕಂದ್ರೆ. ಇದು ಅಂಬರೀಷ್ ಕಟ್ಟಿಸಿರುವಂಥ ಮಂಟಪ. ಇದು ಮೈಕ್ ಹಾಕಂದ್ರೆ ಬ್ಲೂಟೂತ್ ಕನೆಕ್ಟ್ ಇಲ್ಲಿರುತ್ತಲ್ಲ, ಮೈಕ್ ಸ್ವಲ್ಪ ಮಾತಾಡಿದ್ರೆ ಕೇಳಿಸುತ್ತೆ. ಹಾಗೆ ಮುಂದೆ ಸಾಕ್ತಾ ಬಲಗಡೆ ಇರೋದು ನಮ್ಮ ಬಸವಪ್ಪಂದು ಕಚೇರಿ. ಅಕ್ಕಿ ಕೊಡೋರು, ಏನೇ ಹೊಸ ಧಾನ್ಯ ದಾನ ಮಾಡೋರೆಲ್ಲ ತಂದು ಅಲ್ಲಿಗೆ ಕೊಡೋದು. ಹಾಗೆ ATM ಕೂಡ ಇದೆ ನಮ್ಮ ಬಸವಪ್ಪನ ಕಡೆಯಿಂದನೇ ಪೂರ್ತಿ. ಅಂದರೆ ಫೆಸಿಲಿಟಿ ಇದೆ ನಮ್ಮ ಬಸವಪ್ಪನಿಂದ. ಎಲ್ಲರೂ ಎದುರುಗಡೆ ಕಾಣ್ತಿರೋದು ರೂಮ್ಗಳದ್ದು, ಬಲದಗಡೆ ಕಾಣಿಸ್ತಿರೋದು ಗುದ್ಗೆ ಮಠ, ನಮ್ಮ ಬಸವಪ್ಪ ಇರೋಂಥ ಜಾಗ ಅದು. ನಮ್ಮ ಹಳೆ ಬಸಪ್ಪ ಆಗಲಿ ಇನ್ನೊಂದು ಬಸಪ್ಪ ಆಗಲಿ
ಎಲ್ಲ ಬಸಪ್ಪಗಳು ಅದೇ ಮಠದಲ್ಲೇ ಇದ್ದಿದ್ದು ಬಸಪ್ಪ. ಸ್ಟ್ರೈಟು ನಾನು ಹೋಗ್ತಿದ್ದಂಗೆ, ನಾನು ನನ್ನ ಗಂಡ ಹೋಗ್ತಿದ್ದಂಗೆ ನಮ್ಮ ಮರೆಯಲಾದ ಮಾಣಿಕ್ಯನ ಫೋಟೋ ನೋಡಿದ್ವಿ. ನಮ್ಮ ಬಸಪ್ಪ ಅಂದರೆ ನನಗೆ ಅಷ್ಟು ಇಷ್ಟ. ಹಳೆ ಬಸಪ್ಪ ಇದು ಹಳೆ ಬಸಪ್ಪ ಅಂದರೆ ಈಗಿರೋ ಬಸಪ್ಪಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಮೊದಲಿದ್ದಿದ್ದು. ಯಾವುದೇ ರೀತಿ ತೊಂದರೆ ಇದ್ದಿದ್ದು ನಿವಾರಿಸ್ತಿದ್ರು. ಆದರೆ ಏನು ಮಾಡೋಕ್ಕಾಗುತ್ತೆ, 2014 ಅವರು ತೀರೋದ್ರು. ಅದಾದಮೇಲೆ ಹೊಸ ಬಸಪ್ಪ ಬಂದಿದ್ದು, ಹೊಸ ಬಸಪ್ಪ ಬಂದು ತಂದು ಅದನ್ನು ದೇವಸ್ಥಾನಕ್ಕೆ ಬಿಟ್ಟು ಈಗಿರೋ ಬಸಪ್ಪ ಯಾವುದು ಅಂದರೆ ಇದೇ ನಮ್ಮ ಈಗಿರೋ ಬಸಪ್ಪ. ಇವ್ರಂದ್ರೂ ಕೂಡ ನನಗೆ ಅಷ್ಟೇ ಭಕ್ತಿ, ಅಷ್ಟೇ ವಿಶ್ವಾಸ, ಅಷ್ಟೇ ಪವರ್ ಐತೆ. ಆಮೇಲೆ ಎಲ್ಲರೂ ಮಲ್ಕೊಂಡಿದ್ರು ದಾಟಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ, ಈಗ ದಾಟಿಸ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಬರಲ್ಲ. ಆಮೇಲೆ ನಮ್ಮ ಮನಸ್ಸಲ್ಲಿರೋ ಗೊಂದಲಗಳು ಆಮೇಲೆ ಏನಾದರೂ ಇದ್ದರೆ ಆ ಮನಸ್ಸಲ್ಲಿ ಬೇಡ್ಕೊಂಡು ನಾವು ಮಲ್ಕೊಂಡ್ರೆ ಅವರು ಪಾದನ ತಾಕಿಸದೆ ಹೋದರೆ ಬಲ್ದಾಗಲ್ಲಿ ಇಟ್ಕೊಂಡು ಅದು ನೆರವೇರುತ್ತೆ ಅಂತ, ತಗ್ಲಿಸ್ಬಿಟ್ಟು ಹೋದರೆ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅಂತ ಅರ್ಥ. ಆಮೇಲೆ ನಾವು ಕೂಡ ಪಾದ ಕೇಳೋಣ ಅಂತಂದ್ಬಿಟ್ಟು ಅಲ್ಲೇ ನಿಂತಿದ್ವಿ, ಹಾರ ತಗೊಂಡು ಬಸವಪ್ಪನಿಗೆ ಕೊಂಬಿಗೆ ಹಂಗೇನೆ ಕಾಸು ಕೊಟ್ಬಿಟ್ಟು ಹಾರ ಕೊಟ್ಬಿಟ್ಟು ಸಣ್ಣ ಮಾಡಿಕೊಂಡು ಆಮೇಲೆ ಬಸಪ್ಪ ಪಾದ ಹೇಳಿದ ತಕ್ಷಣವೇ ನಮಗೆ ಪಾದ ಕೊಡ್ತು, ಬಲ್ದಗಡೆ ಪಾದ. ಆಮೇಲೆ ಹಂಗೇನೆ ಬಸವಪ್ಪಂದು ಹಿಂದೆಗಡೆದೆಲ್ಲ ಪೂರ್ತಿ ಸಣ್ಣ ಮಾಡಿಕೊಂಡು, ಮುಂದೆ ಎಲ್ಲ ಸಣ್ಣ ಮಾಡ್ಕೊಂಡಿದ್ವಿ ಮುಂಚೆನೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಬಲ್ದಾಗಲ್ಲಿ ಕೊಡೋದ್ರಿಂದ ಅದು ಪೂರ್ತಿ ನಮ್ಮ ಕೆಲಸ ಆಗುತ್ತೆ ಅಂತಂದ್ಬಿಟ್ಟು ಇಬ್ರಿಗೂ ಕೂಡ ಒಟ್ಟಿಗೆ ಪಾದ ಕೊಡ್ತು, ಒಂದು ಖುಷಿ ಆಯಿತು. ಆಮೇಲೆ ಇನ್ನೊಂದು ಅಂತಂದರೆ, ಎಡಗಡೆ ಪಾದ ಏನಾರು ಕೊಟ್ಟರೆ ಅದಾಗಲ್ಲ ಅಂತ, ಕೊಂಬಲ್ಲಿ ಏನಾರು ಅಲ್ಲಾಡಿಸಿದ್ರೆ ಅದು ಅರ್ಧದಲ್ಲೇ ನಿಂತ್ಕತ್ತೆ, ಇಲ್ಲ ಅದಾಗಲ್ಲ, ಇಲ್ಲ ತಡೆ ಹಿಡಿತದೆ ಅಂತ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ. ನಮ್ಮ ಬಸವಪ್ಪ ಪೂರ್ತಿ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಎಲ್ಲನೂ ಕೂಡ ಹೇಳ್ಕೊತಿದ್ದೀನಿ ನಿಮ್ಮ ಹತ್ರ. ಅದಾದಮೇಲೆ ಬಸವಪ್ಪ ಎಲ್ಲರನ್ನೂ ದಾಟಿ ಅವರ ತೊಂದರೆಗಳನ್ನ ನಿವಾರಣೆ ಮಾಡಿಕೊಂಡು ಬಸವಪ್ಪ ನಾನು ಹೇಳ್ತಿದ್ದೆ ಅಂತ ಅಂದ್ಬಿಟ್ಟು ನೋಡ್ತಾ ಇತ್ತು ಪಾದ ಕೊಡಬೇಕಾದ್ರೆ. ಅದರಿಂದ ಬಸವಪ್ಪ ನಮ್ಮನ್ನೇ ನೋಡ್ತಾ ಇತ್ತು. ನಾನು ಒಂಚೂರು ಕಣ್ಣೀರು ಹಾಕ್ತಿದ್ದಂಗ್ಲೇ ನನ್ನ ನೋಡ್ತಿತ್ತು ಬಸವಪ್ಪ. ಯಾಕಂಗೆ ನೋಡ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಇಷ್ಟಕ್ಕೆ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾನಿದ್ದೀನಿ, ಹೋಗು, ನಾನೆಲ್ಲನೂ ನೋಡ್ಕೊತೀನಿ ಅನ್ನೋ ರೀತಿಲಿ ಏನಾದ್ರು ನೋಡ್ತಿರ್ಬೋದೇನೋ ಅಂತ ನನಗಂತ ಅನಿಸ್ತಿತ್ತು. ಬಸವಪ್ಪ ಯಾವುದೇ ರೀತಿ ನೋಡಿದ್ರು ಅವನು ನನ್ನ ಆಸೆನ ನೆರವೇರಿಸ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಂದರೆ ಅವನು ಯಾವಾಗೂ ನಮ್ಮನ್ನ ಕೈ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಒಟ್ನಾಗೆ. ಆಮೇಲೆ ಬಸವಪ್ಪನ ಎಲ್ಲನೂ ದಾಟಿಸ್ಕೊಂಡ್ರು, ನಾವು ಹಂಗೆ ಹೊರಟ್ವಿ ಈಚೆಗೆ. ಹೊರಡ್ಬೇಕಾದ್ರೂ ಕೂಡ ಸಿಕ್ಕಾಪಟ್ಟೆ ಅವಳು ಬರ್ತಿತ್ತು. ನಮ್ಮ ಮನೆಯವರು ಕಣ್ಣೀರು ಹರಿಸ್ತಾಯಿದ್ರು. ಏನು ಹೋದ ತಕ್ಷಣ ಪೂರ್ತಿ ಎಮೋಷ್ನಲ್ ಆಗ್ಬಿಟ್ಲು ಅಲ್ಲಿ ಬಸವಪ್ಪ ಪಾದ ಕೊಟ್ಟ ತಕ್ಷಣ. ಅದಾದಮೇಲೆ ಹಂಗೆ ಮುಂದೆ ಸಾಗ್ದು. ಆಮೇಲೆ ಇಬ್ರು ಹಳೆ ಬಸವಪ್ಪನ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಮೊದಲು ಇದಕ್ಕೊಂದು 8 ವರ್ಷದಲ್ಲಿ ತೀರೋಯ್ತು ಅಂತಂದ್ಮೇಲೆ ಅದೇ ಬಸವಪ್ಪ ಇಲ್ಲೇ ಸಮಾಧಿ ಮಾಡಿದ್ದು ದೇವಸ್ಥಾನದ ಪಕ್ಕನೇ. ಅಂದರೆ ನಾವು ಅಲ್ಲಿಗೆ ಹೋದ್ಮೇಲೆಲ್ಲ ಗಂಧ ಕಡ್ಡಿ ಕರ್ಪೂರ ಹಚ್ಬಿಟ್ಟೇನೆ ನಾವು ಮನೆಗೆ ಹೋಗೋದು. ಮಳೆ ಬಸಪ್ಪ ಮಾಸ್ಟರ್ ಪೀಸ್. ಇವರು ಕರಿಬಿಟ್ಟಿದ್ದ. ಇವರು ಈಗ ತಾನೇ ತೀರೋದವರು. ಅದಾದಮೇಲೆ ಇದಕ್ಕಿಂತ ಮುಂಚೆ ಬಸವಪ್ಪಗಳಿದ್ವಲ್ಲ, ಅದ್ರ ಸಮಾಧಿಗಳಿವು. ಇದು ಎಷ್ಟನೇ ಬಸಪ್ಪ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ಸುತ್ತ ಒಂದು 5-6 ಬಸಪ್ಪಂದು ಸಮಾಧಿಗಳೈತೆ. ನಮಗೆ ಗೊತ್ತಿರೋದಂದರೆ ಈಗ ಪೂಜೆ ಮಾಡಿದ್ವಲ್ಲ, ಅದೇ ನಮ್ಗೆ ಗೊತ್ತಿರೋ ಬಸಪ್ಪ. ನಾವು ಇದ್ದಾಗ್ತಿರೋಗಿದ್ದದು. ನೆಕ್ಸ್ಟು ಆಪೋಸಿಟ್ ಕಾಣ್ತಾ ಇರೋದು ದಾಸೋಹ ಮನೆ. ಯಾರೇ ಭಕ್ತಾದಿಗಳು ಬಂದರೂ ಅಲ್ಲಿ ದಾಸೋಹ ಮಧ್ಯಾಹ್ನದ ಹೊತ್ತು ದಾಸೋಹ ನಡೀತಾನೆ ಇರುತ್ತೆ. ನೆಕ್ಸ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಒಂದು ರೌಂಡು ಆಡಿಕೊಂಡು ನಮ್ಮ ಅಡ್ಡಾಳದ ಕಡೆ ಹೋದ್ವಿ. ಮೇಡಮ್ ಅವ್ರೇನೋ ಕೇಳ್ಕೊಂಡು ಫುಲ್ ಎಮೋಷ್ನಲ್ ಆಗ್ಬಿಟ್ಟವ್ರೆ. ಕೇಳಿದಷ್ಟನ್ನ ಕೊಡ್ತಾನೆ, ಅದೊಂದೇ ಖುಷಿ.
ಇದೇ ನಮ್ಮ ಭೈರಪ್ಪಂದು ಅನ್ನದಾಸೋಹ. ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಬೇಜಾನ್ ಆಟ ಆಡ್ಬಿಟ್ಟಿದ್ವಿ ಇಲ್ಲಿ. JCP ಇರೋ ಜಾಗದಲ್ಲೇ ಮೊದಲು ನಾವು ಆಟ ಆಡ್ತಿದ್ದು. ಇಲ್ಲೆಲ್ಲ ಪೂರ್ತಿ ಒಳೆ ಇತ್ತು, ಇವಾಗೆಲ್ಲನೂ ಗುಂಡಿ ತೋಡ್ತವ್ರೆ, ಯಾಕಂತ ನಮಗೆ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡ್ತವ್ರೆ ದೊಡ್ಡದಾಗಿ ಮಾಡೋಕ್ಕೆ. ಅಂದರೆ ಏನು ಯೋಚನೆ ಅಂದರೆ ಇದು ಆದಿಚುಂಚನಗಿರಿ ಟ್ರಸ್ಟ್ ಅವರು ವಹಿಸ್ಕೊಂಡವ್ರೆ. ಅವ್ರ ಕಡೆಯಿಂದ ಪೂರ್ತಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತವ್ರೆ. ಕೆಲಸ ನಡೀತೈತೆ ಎಲ್ಲ. ಆದಿಚುಂಚನಗಿರಿ ಟ್ರಸ್ಟ್ ಅವರು ವಹಿಸ್ಕೊಂಡ್ಬಿಟ್ಟು ಪೂರ್ತಿ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ. ಮೊದಲು ಯಾವುದು ಈ ರೀತಿ ಇರಲಿಲ್ಲ, ಎಲ್ಲ ಚೇಂಜಸ್ ಇತ್ತು. ಅಲ್ಲಿ ದೇವರ ಕೊಟ್ಟ ತಂಗಿ ಮೂವಿ ನೋಡಿದಿರಲ್ಲ, ಅದರಲ್ಲಿ ಸುಮಾರು ವಿಡಿಯೋಗಳು ಇಲ್ಲೂ, ಅಂದರೆ ಸುಮಾರು ಶಾರ್ಟ್ ವಿಡಿಯೋಸ್ ಎಲ್ಲನೂ ನಮ್ಮ ಭೈರಪ್ಪನ ಬಸಪ್ಪನ ದೇವಸ್ಥಾನದಲ್ಲೇ ಮಾಡಿರೋದು. ಈ ಒಳ್ಳೆಲ್ಲೂ ಕೂಡ ಫಿಲಮ್ ತೆಗ್ದವ್ರೆ ಸುಮಾರು ಕಡೆ. ದೇವಸ್ಥಾನ ಯಾವ ರೀತಿ ಐತೆ ಅಂದರೆ ಸೇಮ್ ಆದಿಚುಂಚನಗಿರಿ ಟೈಪಲ್ಲೇ ಇರೋದು, ಆದರೆ ಇನ್ನೊಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಷ್ಟೇ. ಈ ರೀತಿ ಎಲ್ಲ ಇರಲಿಲ್ಲ, ಇನ್ನೂ ಕಮ್ಮಿ ಇತ್ತು. ದೇವಸ್ಥಾನ ಚಿಕ್ಕದಾಗಿತ್ತು. ದೇವಸ್ಥಾನದೊಳಗೆ ತಲೆ ಹಾಕೊಂಡು ಹೋಗಕ್ಕೂ ಆಯ್ತಿರಲಿಲ್ಲ, ಪೂರ್ತಿ ಬೊಕ್ಕೊಂಡು ಹೋಗ್ಬೇಕಿತ್ತು ದೇವಸ್ಥಾನದೊಳಗೆ. ಯಾವ ರೀತಿ ಇತ್ತು, ಅವರು ಚುಂಚನಗಿರಿ ಅವರು ವಹಿಸ್ಕೊಂಡ್ಮೇಲೆ ಚೆನ್ನಾಗಿ ಮಾಡಿಸ್ತವ್ರೆ ದೇವಸ್ಥಾನನ. ಸರ್ಕಾರ ಕೊಟ್ಟಿಲ್ಲ ಮಾತ್ರ ದೇವಸ್ಥಾನನ ಇನ್ನೂ ಇವರು. ಇದು ಅಡ್ಡಾಳ ನೀರಿಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ತವ್ರೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮೊದಲು ಓಡಾಡ್ತಿದ್ವಿ ನಾವು. ಈ ಮೆಟ್ಲು ಭಯಂಕರ ಡೇಂಜರು, ಬಿದ್ಬಿಡ್ತೀವಿ ಅಂತ ಕೆಳಗೆ ಇಳಿತೀವಿ. ಸ್ಟಾರ್ಟಿಂಗ್ ಮೆಟ್ಲು ಇದೇನೆ, ಇಲ್ಲೇ ಹೇಳ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗಿ ಆ ಕಡೆ ಎಲ್ಲ ತಿರ್ಗಾಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದಿದ್ದು. ಇಲ್ಲೇ ಡೈ ಹೊಡಿತಿದ್ದಿದ್ದು ನಾವು. ಇದ್ರ ಮೇಲೆ ನಿಂತ್ಕೊಂಡು ಚಿಕ್ಕ ಇತ್ತು ಇದು, ಇಷ್ಟೊಂದು ಹೈಟ್ ಇರಲಿಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕ ಇತ್ತು ಇದು. ನಮ್ಮ ಬಸವಪ್ಪನ ಪಾದ ನನ್ನ ಕೈಲಿ ಅಚ್ಚೆ ಉಳ್ಕೊಬಿಟ್ಟಿತ್ತು, ಅಷ್ಟು ಗಟ್ಟಿ ಗಮ್ಕಿ ಇಟ್ಕೊಂಡಿದ್ದ ನನ್ನ ಕೈ ಮೇಲೆ. ಅದಾದಮೇಲೆ ಅದು ಪ್ರತಿ ವರ್ಷ ಇದೇ ಜಾಗದಲ್ಲಿ ಕೊಂಡ ನಡೆಯೋದು. ನೈಟ್ ಹೊತ್ತು ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ ಕೊಂಡನ. ಕ್ಯಾಣದ ಹತ್ರ ಹೋಗಿ ನಿಂತ್ಕೊ, ಇನ್ನೂ ಚೆನ್ನಾಗಿರುತ್ತೆ. ಕ್ಯಾಂಡಲ್ ಮೇಲೆ ನಿಂತ್ಕೊ, ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ, ಪ್ರತಿ ವರ್ಷ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ಅಲ್ಲಿ ನೀನು ಮುಂದೆ ನೋಡ್ಕೊ, ವಾಟ್ಸಪ್ಪ ನೀನು ತಂದೆ ಬಿಡಿಸ್ಬಿಡ್ತೀನಿ ಅಂತ ಭಯ ಜಾಸ್ತಿ ಏನೋ ನಿನಗೆ. ಮನೆ ದೇವ್ರು ನೋಡಾಯ್ತು. ಈಗ ಮನೆ ದೇವ್ರನ್ನ 2ನೇ ಸ್ಥಾನ ಈಶ್ವರನ ದೇವಸ್ಥಾನ. ಮಾಡು. ಯಾರೂ ಇಲ್ಲ ದೇವಸ್ಥಾನದಲ್ಲಿ, ನಾನು ನನ್ನ ಗಂಡ ಇಬ್ಬರೇನೆ ಇವಾಗ. ಈ ದೇವಸ್ಥಾನ ಮೊದಲು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಉದ್ಭವ ಆಗಿರಲಿಲ್ಲ. ನಮ್ಮ ಬಸಪ್ಪನೇ ಎಲ್ಲ ಮುಂದೆ ನಿಂತು ಮಾಡಿಸಿ ಮಟ್ಟಿ ಈಗ ಈ ದೇವಸ್ಥಾನನೂ ಕೂಡ ಒಂದು ಪ್ರಸಿದ್ಧಿ ಮಾಡೋನೆ. ಎಷ್ಟು ಪ್ರಶಾಂತವಾಗಿದೆ ಈ ದೇವಸ್ಥಾನ ಅಂತಂದರೆ ಅಷ್ಟು ಪ್ರಶಾಂತವಾಗಿದೆ. ಮೊದಲು ಈ ದೇವಸ್ಥಾನ ಇರಲಿಲ್ಲ. ಬಸಪ್ಪನ ಆಶೀರ್ವಾದದಿಂದ ನಮ್ಮೂರು ಅಭಿವೃದ್ಧಿ ಆಗದೆ. ಈಗ ನೀನು ಅಷ್ಟು ದೂರ ಮಾತಾಡಿದ್ರಲ್ಲಿ ಕೇಳಿಸಲ್ಲ. ಮೊದಲು ದೇವಸ್ಥಾನ ಇತ್ತು, ಅಷ್ಟು ದೊಡ್ಡದಾಗಿರಲಿಲ್ಲ, ಅಂದರೆ ಚಿಕ್ಕ ಗುಡಿ ಹಂಗಿತ್ತು. ನಮ್ಮ ಹಳೆ ಬಸಪ್ಪ ಇತ್ತಲ್ಲ, ಇದಕ್ಕೆ ಮೊದಲು ತಿರೋಗಿದ್ದು, ಅದು ಮುಂದೆ ನಿಂತು ಪ್ರತಿಯೊಂದು ದೇವಸ್ಥಾನನೂ ಜೀರ್ಣೋದ್ಧಾರ ಮಾಡಿಸಿದ್ದು ದೇವಸ್ಥಾನಗಳನ್ನು. ಕಾಳಭೈರೇಶ್ವರ, ವೆದರ್ ಮಾತ್ರ ಮಸ್ತು. ಇಂಥ ಪ್ಲೇಸ್ಗಳಿಗೆ ಬಂದರೆ ಯಾವುದೇ ರೀತಿ ತೊಂದರೆ ಇರಲ್ಲ, ಮನಃಶಾಂತಿಯಾಗಿರುತ್ತೆ. ಏನೋ ಒಂಥರ ದೇವಸ್ಥಾನಗಳಿಗೆ ಬಂದರೆ ಪಾಸಿಟಿವ್ ಎನರ್ಜಿ ಆಟೋಮೆಟಿಕ್ಕಾಗಿ ಬರುತ್ತೆ ಈಚೆಗೆ. ಇದಕ್ಕೆ 3 ವರ್ಷದಲ್ಲಿ ಇಲ್ಲೂ ವಿಡಿಯೋ ಮಾಡ್ಕೊಂಡು ಆಟ ಆಡ್ಕೊಂಡು. ನೆನಪಿದ್ಯಾ, ನಾನು ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ ಅರಳಿಯಲ್ಲೇನ ನಾನು ನನ್ನ ಬುಕ್ ಒಳಗಡೆ ಇಟ್ಕೊತಿದ್ದೆ, ಹೊಸಿ ತಲೆಗೆ ಬುದ್ಧಿ ನನಗೆ ಅಂತ ಅಂದ್ಬಿಟ್ಟು. ಮುಂದೆಗಡೆ ವಿಡಿಯೋ ಇದನ್ನ ಕೆಲವೊಬ್ರು ನೀರಲ್ಲಿ ಉನಿ ಹಾಕ್ಬಿಟ್ಟು ಒಂದು 2 ದಿನ 3 ದಿನ ಈ ಥರ ಮಾಡಿಬಿಟ್ಟು ಇದನ್ನು ಎಲೆಗಳದ್ದು ರಂಧ್ರ ಬರೋ ರೀತಿ ಮಾಡ್ತಾರೆ. ಅದು ನಾನು ಯಾವತ್ತೂ ಮಾಡಿಲ್ಲ.
ಹೊಸಿ ವಿದ್ಯೆ ತಲೆಗತ್ಲಿ ಅಂದ್ಬಿಟ್ಟು ಇವೆಲ್ಲ ಇಟ್ಕತ್ತಿದ್ದೆ ಬುಕ್ ಒಳಗಡೆಗೆ. ಇವಳು ಮೊದಲೇ ವಿದ್ಯೆ ಇಲ್ಲ, ಅದಕ್ಕೆ ಮಡಿಕತ್ತಿದ್ಲು. ಹೌದಾ? ಇನ್ನೂ ವಿದ್ಯೆ ತಲೆಗತ್ಲಿ ಎಕ್ಸಾಮ್ ಟೈಮಲ್ಲಿ ಇಟ್ಕೊಂತಿದ್ದಿದ್ದು ಇದನ್ನ. ನಾವು ಮಡಿಕತ್ತಿದ್ವಪ್ಪ, ನವಿಲ್ಗರಿ ಮಡಿಕತ್ತಿದ್ವ. ಓಹೋ, ಏನು ಹುಡುಗಿನ ನೀನು? ನೀವು ಮಡಿಕೊಂಡಿರೋ ನವಿಲುಗರಿನ ಪುಸ್ತಕದ ಮಧ್ಯೆ ಮಡಿಕೊಂಡು ನವಿಲ್ ಮರಿ ಹಾಕೋತ್ತೆ ಏನು ಯೋಚನೆ ನಮಗೆ. ಇದಕ್ಕೆ 2 ವರ್ಷದಲ್ಲಿ ನಮ್ಮ ಬೊರದೇವ್ರ ಹಬ್ಬ ಇದ್ದಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ಅದು ಬಿಟ್ರೆ ಇವಾಗ ಬಂದಿರೋದು ಈ ದೇವಸ್ಥಾನಕ್ಕೆ ನಾವು. 2 ವರ್ಷ ಹಿಂದೆ ಬಂದಿದ್ದು, ಇವತ್ತೇ 2 ವರ್ಷದಲ್ಲಿ ಇರ್ಲಿದ್ದು. ಅದನ್ನೇ ಸಮುದ್ರ ಹಂಗೆ ಕೆಳಗೆ ಹಿಡ್ಕೋಬೇಡ ಚಿನಿಮ. ವೆದರ್ ಮಾತ್ರ ಈ ಥರ ವೆದರ್ ಇದ್ರೆ ಹಿಂದೆ ಹಳ್ಳಿ ಕಟ್ಟೆ ಇದೆ. ನಿಮ್ದು ನಿದ್ದೆ ಮಾಡ್ಬಿಡ್ತಿದ್ದೆ ಒಬ್ಬನೇ ಇದ್ದಿದ್ರೆ ಮಾತ್ರ. ಜೊತೆಗೆ ಇವಳು ಅಳಲ್ಲ, ಅದಕ್ಕೆ ನನಗೂ ಬಿಟ್ರೆ ನಿದ್ದೆ ಸಿಕ್ಕಾಪಟ್ಟು ಎಳಿತಾ ಇದೆ. ಮನೆಗೆ ಹೋಗ್ಬಿಡ್ತೀನಿ. ನೀವು ಟ್ರೈ ಮಾಡಿ. ನಮಗೆ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಬೇರೆ ಪ್ಲೇಸ್ಗಳಿಗೆ ಅಷ್ಟಾಗಿ ನಾವು ಸುತ್ತಾಡೋಕ್ಕೆ ಇಷ್ಟಪಡಲ್ಲ. ದೇವಸ್ಥಾನ ಅಂದರೆ ಬೇರೆ ಮಾತಿಲ್ಲ, ಬರ್ತಾ ಇರ್ತೀವಿ. ನೋಡಿ, ಮಾಡಿರೋ ಎಲ್ಲ ತಪ್ಪುಗಳಿಗೆ ಹಳ್ಳಿ ಮರ ಸುತ್ತಬಿಟ್ಟು ಕ್ಷಮೆ ಕೇಳ್ಕೊತಾವಳೆ. ಯಾರು ಏನೇನು ಪಾಪ ಮಾಡಿದಾರೆ ನಂಗೇನವ ಗೊತ್ತು. ನೀ ಏನು ಪಾಪ ಮಾಡಿದ್ದೆ? ಬಾಬಾ ಡೈರೆಕ್ಟ್ ಎದೆಗೆ ಚುಸ್ತಿಯಲ್ಲ. ಓ, ನಾನು ಇಲ್ಲಿ ನಿಂತ್ಕೊಂಡೆ ಕಳ್ಕೊತೀನಿ. ಈ ದೊಡ್ಡ ಹಳ್ಳಿ ಮರದ ಕೆಳಗೆ ಒಂದು ಚಿಕ್ಕ ಸಾಯಿಬಾಬಾ. ನೋಡಿ, ಇದೇ ಕೆರೆ, ಆದರೆ ನೀರಿಲ್ಲ. ಎಲ್ಲ ಬರಡು, ಎಲ್ಲ ಗಣಿಗಾರಿಕೆ ನಡೀತಾ ಇದೆ. ಮಣ್ಣು ತುಂಬಿಸಿ ಕೆರೆನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅನ್ನೋ ಯೋಚನೆ. ವಾಟ್ ಫ್ರಂಟ್ ಕ್ಯಾಮ್ರಾ ನೋಡಿ ಬಂದೆ. ಓಂ ಶಕ್ತಿ ಇದ್ದಂಗೆ ಬೇವು ತಿಂತಾವಳೆ. ನನಗೆ ತಿಂದ ಅಭ್ಯಾಸ ಇಲ್ಲ. ಬೇವು ಬೆಲ್ಲನೇ ಅಲ್ಲಿ ಯುಗಾದಿ ದಿನ ನನಗೆ ಅವೆಲ್ಲ ತಿಂದ ಅಭ್ಯಾಸ ಇಲ್ಲ. ಸುಮಾರು ಜನ ಅಂತಾರೆ ತಿನ್ನು ಅಂತ. ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದ್ದಿರ್ತಾನೆ ನಾನು ತಿನ್ನೋದು. ಏಕೆ ನುಂಗುದ್ನಲ್ಲ, ಕೈ ಹೊಡೆದು ಅಗಿಬೇಕಾದ್ರೆ ಕೈ ಹೊಡಿನಿಲ್ವಾ? ಓ, ಫೈನಲಿ ನಮ್ಮ ಇವತ್ತಿನ ವ್ಲಾಗು ಮುಗೀತು. ಅಂದರೆ ವಿಡಿಯೋ ಮುಗೀತು, ವ್ಲಾಗ್ ಅಲ್ಲ. ಅಂದರೆ ನಮ್ಮದು ಈಶ್ವರನ ದೇವಸ್ಥಾನದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ನಮ್ಮೂರು ದೇವಸ್ಥಾನ ಸುತ್ತಬೇಕು ಅಂತಂದರೆ ಇನ್ನೂ ಸುತ್ತೀವಿ ಅಂತಂದರೆ ಇನ್ನೂ 7-8 ದೇವಸ್ಥಾನ ಸುತ್ತಬೇಕಾಯ್ತೆ. ಜೀರ್ಣೋದ್ಧಾರ ಮಾಡಿರೋದೆಲ್ಲ ನಮ್ಮ ಬಸವಪ್ಪನೇ. ಅಲ್ಲಿಗೆಲ್ಲ ಈಗ ಹೋಗೋಕ್ಕಾಗಲ್ಲ, ಅಷ್ಟು ಟೈಮ್ ಇಲ್ಲ. ಊರಿಗೆ ಹೋಗ್ಬೇಕು, ಟೈಮ್ ಆಗೈತೆ. ಅದರಿಂದಾಗಿ ನಮ್ಮ ಇವತ್ತಿನ ಪಯಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ಮಾಡಿಕೊಂಡು ನಮ್ಮ ಅಜ್ಜಿನೂ ಮಾತಾಡಿಸ್ಕೊಂಡು ಹೊಡ್ತೀವಿ ಮನೆಗೆ ನಾವು. ಅಂದರೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಿ. ನೀನು ಹೇಳಿದ್ದನ್ನು ಮರ್ತ್ಕೋಬೇಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಬಸಪ್ಪ ನಾವು ಏನು ಕೇಳಿದ್ವಿ ಅದನ್ನು ಪೂರ್ತಿ ಈಡೇರಿಸೋದನ್ನ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಇವತ್ತು. ನೋಡಿದವರು ಬನ್ನಿ. ಅಡ್ರೆಸ್ ವಿಡಿಯೋ ಕರೆಕ್ಟಾಗಿ ಹಿಡ್ಕೊ, ನಾನು ಕಟ್ ಮಾಡ್ತಿದ್ಯಲ್ಲ. ಅಡ್ರೆಸ್ ಬಂದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಚಿಕ್ಕರ್ಸಿನಕೆರೆ. ನೀವು ಮಂಡ್ಯ ಡಿಸ್ಟಿಕ್ಗಾಗಲಿ ಮಳವಳ್ಳಿಗಾಗಲಿ ಚಿಕ್ಕರ್ಸಿನಕೆರೆ ಎಲ್ಲಿ ಬರುತ್ತೆ ಎಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಹೇಳಿರ್ತಾರೆ. ಕೇಳಿರ್ಬೋದು ಕಿರಾತಕ ಮೂವಿಲಿ ದೊಡ್ಡರ್ಸಿನಕೆರೆ ಚಿಕ್ಕರ್ಸಿನಕೆರೆ ಅಂತ. ಅದೇ ಊರಲ್ಲೇ ಒಂದು ಪವಾಡ ಏನಂದ್ರೆ, ನೀವೇನೇ ಕಷ್ಟ ಅನ್ಕೊಂಡು ಬಂದ್ರು ಅವನು ಯಾವತ್ತೂ ಕೈ ಬಿಡಲ್ಲ. ನಾವು ಕೂಡ ಮನಸ್ಸಲ್ಲಿ ಅಂತ ಅನ್ಕೊಂಡ್ವಿ. ಅದು ಆಫ್ ಮಾಡು, ಡಿಸ್ಟರ್ಬ್ ಆಗಬಾರ್ದು. ಇರು. ಬಸವಪ್ಪನ ಹತ್ರ ನೀವೇನೇ ಕೇಳ್ಕೊಂಡ್ರು ಪ್ರತಿಯೊಂದು ಈಡೇರಿಸ್ತಾನೆ. ಅದು ತಪ್ಪಾಗಿರಲಿ ಸರಿಯಾಗಿರಲಿ, ತಪ್ಪಾಗಿರೋ ತಿದ್ದಿ ಬುದ್ಧಿ ಹೇಳ್ತಾನೆ, ಸರಿಯಾಗಿದ್ರೆ ಸರಿ ದಾರಿಲಿ ನೀನು ಹೋಗು ಅಂತಂದ್ಬಿಟ್ಟು ನಮ್ಮನ್ನ ದಾರಿಗೆ ಬಿಡ್ತಾನೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಕೂಡ ಒಂದು ಕೇಳ್ಕೊಂಡ್ವಿ, ಅದು ಈಡೇರಿಸೋದನ್ನ ನಾವು ಕೇಳ್ಕೊಂಡಿದ್ದು ತಕ್ಷಣನೇ ನಮಗೆ ಪಾದ ಕೊಟ್ಟ. ಕೈಗೆ ನನಗೆ ಆಗಲಿಲ್ಲ, ಅಚ್ಚುಳ್ಕೊಂಡಿದೆ. ನಿಮ್ಗೆ ಕಾಣಿಸ್ತಿಲ್ಲ ಅನ್ಕೋತೀನಿ, ಕಾಣಿಸ್ತಿದ್ಯಾ? ಅಚ್ಚುಳ್ಕೊಬಿಟ್ಟಿದೆ. ನಾನು ಅಳ್ತಿದ್ದು ನೋಡ್ಬಿಟ್ಟು ಬಸವಪ್ಪ ನನ್ನ ತಿರುಗಿ ನೋಡ್ತಿದ್ದ. ಯಾಕಂದರೆ ಬಸವಪ್ಪನ ನಾನು ಚಿಕ್ಕ ವಯಸ್ಸಿಂದನೂ, ನಾನು ಹುಟ್ಟಿದಾಗಿಂದನೂ ಅವನ ಮಡ್ಲಲ್ಲೇ ನಾನು
ಬೆಳೆದಿದ್ದು. ನಮ್ಮ ಅಪ್ಪನ ಮನೆಗೆ ಹೋದಾಗ ಸ್ವಲ್ಪ ಬಸವಪ್ಪನ ನಾನು ಬೇಡೋದಾಗಲಿ ಮಾಡೋದಾಗಲಿ ಇರ್ತಿರ್ಲಿಲ್ಲ. ನಾನು ಯಾವಾಗ ಇವನ್ನ ಮದುವೆ ಮಾಡ್ಕೊಂಡು ಬಂದೆ, ನಮ್ಮನ್ನ ಮದುವೆ ಮಾಡಿಸ್ಕೊಟ್ಟಿದ್ದು ನಮ್ಮ ಬಸವಪ್ಪನೇ. ನಮ್ಮಿಬ್ಬರು ಚೆನ್ನಾಗಿರೋಕ್ಕೂ ಕಾರಣ ನಮ್ಮ ಬಸವಪ್ಪನೇ. ಒಟ್ಟಿನಲ್ಲಿ ನೀವು ಅವನ್ನ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈನ ಬಿಡಲ್ಲ. ಇಲ್ಲಿಂದ ಇಲ್ಲಿ ಗಂಟ ನಮ್ಮ ತಂದಿರೋದು ಅವನೇ, ಎಲ್ಲ ಅವನ ಕೃಪೆನೇ. ಬನ್ನಿ, ನಿಮ್ಗಾಗೋ ಕಷ್ಟಗಳೇನಾದ್ರು ಇದ್ದರೆ ಈಡೇರಿಸ್ಕೊಡ್ತಾನೆ, ತೊಂದರೆ ಇಲ್ಲ. ಇದೇ ರೀತಿ ಹಾರೈಸ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಹಾರೈಸ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಈಗ ನಮ್ಮ ತಾತ ಇನ್ನೂ ಗಟ್ಟಿಮುಟ್ಟಿ ಆಗಿ ವಯಸ್ಸಾದರೂ ಇನ್ನೂ ಏನು ತೊಂದರೆ ಇಲ್ಲದಂತೆ ಜೀವನ ಮಾಡ್ತವ್ರೆ ಅಂತಂದರೆ ನಂಗೆ ನಮ್ಮ ಅಪ್ಪನೇ ಕಾರಣ. ಯಾಕಂದರೆ ದಿನ ಅವ್ರ ಸನ್ನಿಧಿಗೆ ಹೋಯ್ತಾನೆ ಅವನು. ನಮ್ಮ ತಾತ ಹೋಯ್ತಾರೆ, ಹೋಗಿದ್ದು ಅಲ್ಲಿ ಕುಂತಿದ್ದು ಅವ್ರ ಸುತ್ತನೇ ಸುತ್ತಿ ವಾಪಸ್ ಬರೋದು. ಅವರು ಡೈಲಿ ದೇವಸ್ಥಾನಕ್ಕೆ ಹೋಗ್ದೇ ಅವ್ರು ಇರಲ್ಲ. ಅಲ್ಲಿ ಹೋಗಿದ್ದು ಕುಂತಿದ್ದು ಮಾತಾಡ್ಕೊಂಡು ದೇವರು ಪೂಜೆ ನೋಡ್ಕೊಂಡು ಬರೋದು ಅವರು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಬಸವಪ್ಪಂದು ಅಂದರೆ ನಾವು ಜೋಗಿ ಒಕ್ಲೋರು. ನಾನು ಮದುವೆ ಆಗೋಕ್ಕೂ ಮುಂಚೆ, ಇವರು ಮದುವೆ ಆಗೋಕ್ಕೂ ಮುಂಚೆ ಇವ್ರ ಅಣ್ಣ ಜೋಗಿ ಬಿಡಿಸ್ಕೊಂಡು ಆಮೇಲೆ ಇವ್ರು ಜೋಗಿ ಬಿಡಿಸ್ಕೋಬೇಕಾಗಿತ್ತು. ಮದುವೆ ಮುಂಚೆನೇ ಆ ರೀತಿ ಮಾಡಬೇಕಾಗಿತ್ತು. ಆದರೆ ಪರಿಸ್ಥಿತಿ ಆ ರೀತಿ ನಮಗೆ ಮಾಡಿಬಿಡ್ತು. ಅದೀಗ ಜೋಗಿ ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾವೇನು ಅರ್ಕೆ ಹೊತ್ಕೊಂಡಿದ್ದೀವಿ ಅಂತಂದರೆ ನಮ್ಗೆ ಹುಟ್ಟೋ ಮಗುಗೆ ನಾವು ಗಂಡು ಮಗು ಆದರೆ ನಾವು ಜೋಗಿ ಬಿಡಿಸ್ತೀವಿ ಅಂತ ಅರ್ಕೆ ಹೊತ್ಕೊಂಡಿದ್ದೀವಿ. ನೀವು ಇನ್ನೊಂದು ನಂಬಲ್ಲ, ಇನ್ನೊಂದು ನಮ್ಮ ಮನೇಲಿ ಏನು ಪವಾಡ ಅಂತಂದರೆ ನಮ್ಮ ಅಪ್ಪನ ಹೊಟ್ಟೆಲಿ ಇಬ್ಬರು ಗಂಡು ಮಗು ಅಂದರೆ ಒಬ್ರಿಗೆ ಮಗು ಆಗಿಲ್ಲ, ಇನ್ನೊಬ್ರಿಗೆ ಇಬ್ಬರು ಗಂಡು ಮಗು ಆಗದೆ. ಅಂದರೆ ಇವ್ರ ಅಪ್ಪನಿಗೆ ಇಬ್ಬರು ಗಂಡು ಮಗು. ನಮಗೂ ಅವ್ರ ಮನೆ ಸೊಸೆದಿರ್ಗೆಲ್ಲರಿಗೂ ಗಂಡು ಮಗುನೇ ಆಗೋದು. ಜೋಗಿ ಬಿಡ್ಸೋಕ್ಕೋಸ್ಕರ, ಪರಂಪರೆ ಬೆಳೆಸೋಕ್ಕೋಸ್ಕರ ಅವ್ರ ಮನೆ ಸೊಸೆದಿರ್ಗೆ ಅವನು ಗಂಡು ಮಗುನೇ ನಮಗೆ ಕೊಡೋದು. ದೇವಸ್ಥಾನ ಮುಂದೆ ಯಾರು ಹಿಂಗೆ ಕರಡಿದು ಇದು ಮಾಡ್ತಾರಲ್ಲ, ಅವರು ಕೂಡ ಅದೇ ಅಂದಿದ್ದು, ನಿಮಗೆ ಗಂಡು ಮಗು ಹಾಗೆ ಐತೆ ಅಂತ. ಶಾಸ್ತ್ರದಲ್ಲೂ ಕೂಡ ಅದೇ ಹೇಳಿದ್ರು, ನಿಮಗೆ ಗಂಡು ಮಗು ಆಗೋ ಸೂಚನೆಗಳು ಬರುತ್ತೆ ಅಂತ. ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಯಾವುದೇ ಆಗಿದ್ರು ಕೊಡಿಲಿ ಹಿಡ್ಕೊತೀನಿ. ಆಯ್ತು, ಈಗ ಹಾರೈಸ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಕೈ ಮುಗಿಗೋಸ್ಕರ ನೀನು ತಿಳ್ಕೊಂಡ್ಯಾ? ಇದೇ ರೀತಿ ನಮ್ಗೆ ಹಾರೈಸ್ತೀರಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅದ್ರ ಜೊತೆಗೆ ನಮ್ಮ ಬಸವಪ್ಪನೂ ಕೂಡ ನಮ್ಮ ಜೊತೆಗಿದ್ದಾನೆ. ಅವನಿಗೆ ನಾನು ದೀಪ ಹಚ್ಚಿಲ್ಲ ಅಂದ್ರೂ ನೀವು ಸಪೋರ್ಟ್ ಮಾಡಿದ್ರೆ ನಾವು ಒಂದೊಂದು ಟೈಮು ದೀಪ ಹಚ್ಚಿಲ್ಲ ಅಂತಂದರೆ, ಇಲ್ಲ ಗನ್ಕಡ್ಡಿ ಹಚ್ಚಿಲ್ಲ ಅಂತಂದ್ರೆ ಅವನೇನು ಕೋಪ ಮಾಡ್ಕೊಳ್ಳಲ್ಲ. ಯಾಕಂತಂದರೆ ನನ್ನ ಮಕ್ಕಳು ಅಂತಾನೆ ಇವಾಗೂ ತಿಳ್ಕೊಂಡಿರೋದು. ಈಗ ಹೇಳ್ಬೇಕು ಅಂದರೆ ನಮ್ಮ ಮನೇಲಿ 2 ಶ್ವಾನಗಳವೆ. ಒಂದು ನಮ್ಮ ಮಧುರಮ್ಮನ ಮಗ, ಎರಡನೇದು ನಮ್ಮ ಕಾಲಭೈರೇಶ್ವರ ಅಂತಾನೆ ನಾವು ತಿಳ್ಕೊಂಡಿರೋದು. ಅವನೇ ಕಳಿಸಿರೋದು ನಮ್ಮ ಮನೆಗೆ, ಅವನೇ ಬರೋದು ಮನೆಗೆ. ಅವ್ನು ಇಷ್ಟ ಬಂದಾಗ ಬರ್ತಾನೆ, ಅವ್ನು ಇಷ್ಟ ಬಂದಾಗ ಹೋಯ್ತಾನೆ. ನಾವು ಯಾವುದೇ ರೀತಿ ಎಟ್ ಮಾಡಲ್ಲ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮಗೆ ಅಡ್ರೆಸ್ ಏನಾದರೂ ಬೇಕು ಅಂತಂದರೆ ನಾನು ನಿಮಗೆ ಇಲ್ಲಿ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಬರಬೇಕು ಅಂತ ಅನ್ಸಿದ್ರೆ ಬರ್ರಿ, ಬಂದು ಬಸವಪ್ಪನ ಬೇಡ್ಕೊಂಡು ನೀವು ಬಸವಪ್ಪನ ಕೈಲಿ ದಾಟಿಸ್ಕೊಳ್ಳಿ. ನಿಮ್ಗೇನೇ ನೆಗೆಟಿವ್ ಎನರ್ಜಿ ಇದ್ರೂ ಹೊಂಟೋಗ್ಬಿಡುತ್ತೆ. ಯಾರಿಗೇ ಆದರೂ ಅಷ್ಟೇ, ಅವ್ನ ಶತ್ರುನೇ ಆಗಿರಲಿ, ಅವ್ರ ಮಿತ್ರನೇ ಆಗಿರಲಿ, ಶತ್ರುನೂ ಬಿಡಲ್ಲ, ಮಿತ್ರನೂ ಬಿಡಲ್ಲ ನಮ್ಮ ಬಸವಪ್ಪ. ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋಗೆ ಇಲ್ಲಿ ಮುಗಿಸ್ತಿದ್ದೀನಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.